ಈಗ ಹೇಮಾವತಿ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ BJP JDS ಅವರು ಪ್ರತಿ ಹಂತದಲ್ಲೂ ಒಂದೇ ಸಲ ಅವ್ರ ಫಂಡ್ಸ್ನೇ ಕ್ಯಾನ್ಸಲ್ ಮಾಡಿ BJPಯವರು ನಮ್ಮ ಫಂಡ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದೊಂದು ಇತಿಹಾಸ. ಎರಡನೇ ಬಾರಿ ಇವತ್ತು DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ 1,000 ಕೋಟಿ ರೂಪಾಯಿ ಕೊಟ್ಟು ಕಾಮಗಾರಿ ಶುರು ಮಾಡಿದಂಥ ಸಂದರ್ಭದಲ್ಲಿ BJPಯವರು JDS ಅವರು ಸೇರಿ ಷಡ್ಯಂತ್ರ ಮಾಡಿ ಒಂದು ಪ್ರಯತ್ನವನ್ನು ಮಾಡೋಂಥ ಪ್ರಯತ್ನ ಮಾಡಿದ್ರು. ಅದನ್ನು ಸಹ ರೈತರಿಗೆ ಇವಾಗ GMC ಮಾಡಿ ಜನರ ರೈತರುಗಳ ಕಾಂಪನ್ಸೇಷನ್ ಕೊಡೋಂಥ ಪ್ರಕ್ರಿಯೆ ಶುರು ಮಾಡಿದಂತೆ ಸುಮಾರು ಒಂದು 26 ಜನ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಹೊರಟಂಥ ಸಂದರ್ಭದಲ್ಲಿ ಈಗ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟಲ್ಲಿ ಇವಾಗ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಭಾಳಷ್ಟು ಜನ ರೈತರುಗಳು ಸಹ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಗಳನ್ನು ವಕೀಲರ ಮೂಲಕ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ದೇವೆ. ವಾದಗಳು ವಿವಾದಗಳೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕೋರ್ಟಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಕಾದು ನೋಡೋಣ. ಕಾಮಗಾರಿ ನಡೆಯುತ್ತೆ ಸರ್, ಕಂಪ್ಲೀಟ್ ಆಗುತ್ತೆ. ಕೋರ್ಟಲ್ಲಿ ನಮಗೆ ಅನುಕೂಲತೆ ಆದಂಥ ಸಂದರ್ಭದಲ್ಲಿ ಸರ್ಕಾರದವರು ಮತ್ತು ನಮ್ಮ ನಿಲುವು ಕುಣಿಗಲ್ಗೆ ಆಗಿರೋಂಥ ಅನ್ಯಾಯನ ಸರಿಪಡಿಸಲಿಕ್ಕೆ ಎಲ್ಲ ಕ್ರಮಗಳು ಜರುಗಿಸ್ತೇವೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಹೇಮಾವತಿ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ BJP JDS ಅವರು ಪ್ರತಿ ಹಂತದಲ್ಲೂ ಒಂದೇ ಸಲ ಅವ್ರ ಫಂಡ್ಸ್ನೇ ಕ್ಯಾನ್ಸಲ್ ಮಾಡಿ BJPಯವರು ನಮ್ಮ ಫಂಡ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದೊಂದು ಇತಿಹಾಸ. ಎರಡನೇ ಬಾರಿ ಇವತ್ತು DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ 1,000 ಕೋಟಿ ರೂಪಾಯಿ ಕೊಟ್ಟು ಕಾಮಗಾರಿ ಶುರು ಮಾಡಿದಂಥ ಸಂದರ್ಭದಲ್ಲಿ BJPಯವರು JDS ಅವರು ಸೇರಿ ಷಡ್ಯಂತ್ರ ಮಾಡಿ ಒಂದು ಪ್ರಯತ್ನವನ್ನು ಮಾಡೋಂಥ ಪ್ರಯತ್ನ ಮಾಡಿದ್ರು. ಅದನ್ನು ಸಹ ರೈತರಿಗೆ ಇವಾಗ GMC ಮಾಡಿ ಜನರ ರೈತರುಗಳ ಕಾಂಪನ್ಸೇಷನ್ ಕೊಡೋಂಥ ಪ್ರಕ್ರಿಯೆ ಶುರು ಮಾಡಿದಂತೆ ಸುಮಾರು ಒಂದು 26 ಜನ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಹೊರಟಂಥ ಸಂದರ್ಭದಲ್ಲಿ ಈಗ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟಲ್ಲಿ ಇವಾಗ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಭಾಳಷ್ಟು ಜನ ರೈತರುಗಳು ಸಹ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಗಳನ್ನು ವಕೀಲರ ಮೂಲಕ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ದೇವೆ. ವಾದಗಳು ವಿವಾದಗಳೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕೋರ್ಟಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಕಾದು ನೋಡೋಣ. ಕಾಮಗಾರಿ ನಡೆಯುತ್ತೆ ಸರ್, ಕಂಪ್ಲೀಟ್ ಆಗುತ್ತೆ. ಕೋರ್ಟಲ್ಲಿ ನಮಗೆ ಅನುಕೂಲತೆ ಆದಂಥ ಸಂದರ್ಭದಲ್ಲಿ ಸರ್ಕಾರದವರು ಮತ್ತು ನಮ್ಮ ನಿಲುವು ಕುಣಿಗಲ್ಗೆ ಆಗಿರೋಂಥ ಅನ್ಯಾಯನ ಸರಿಪಡಿಸಲಿಕ್ಕೆ ಎಲ್ಲ ಕ್ರಮಗಳು ಜರುಗಿಸ್ತೇವೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಈಗ ಹೇಮಾವತಿ ವಿಚಾರದಲ್ಲಿ ನಿಮಗೆಲ್ಲ ಗೊತ್ತಿದ್ದಂತೆ BJP JDS ಅವರು ಪ್ರತಿ ಹಂತದಲ್ಲೂ ಒಂದೇ ಸಲ ಅವ್ರ ಫಂಡ್ಸ್ನೇ ಕ್ಯಾನ್ಸಲ್ ಮಾಡಿ BJPಯವರು ನಮ್ಮ ಫಂಡ್ಸನ್ನು ಬೇರೆ ಕಡೆ ಡೈವರ್ಟ್ ಮಾಡಿದ್ದೊಂದು ಇತಿಹಾಸ. ಎರಡನೇ ಬಾರಿ ಇವತ್ತು DK ಶಿವಕುಮಾರ್ ಸಾಹೇಬರು ಜಲಸಂಪನ್ಮೂಲ ಮಂತ್ರಿಗಳಾದಾಗ 1,000 ಕೋಟಿ ರೂಪಾಯಿ ಕೊಟ್ಟು ಕಾಮಗಾರಿ ಶುರು ಮಾಡಿದಂಥ ಸಂದರ್ಭದಲ್ಲಿ BJPಯವರು JDS ಅವರು ಸೇರಿ ಷಡ್ಯಂತ್ರ ಮಾಡಿ ಒಂದು ಪ್ರಯತ್ನವನ್ನು ಮಾಡೋಂಥ ಪ್ರಯತ್ನ ಮಾಡಿದ್ರು. ಅದನ್ನು ಸಹ ರೈತರಿಗೆ ಇವಾಗ GMC ಮಾಡಿ ಜನರ ರೈತರುಗಳ ಕಾಂಪನ್ಸೇಷನ್ ಕೊಡೋಂಥ ಪ್ರಕ್ರಿಯೆ ಶುರು ಮಾಡಿದಂತೆ ಸುಮಾರು ಒಂದು 26 ಜನ ತೆಗೆದುಕೊಂಡಿದ್ದಾರೆ. ಹಾಗೆಯೇ ಹೊರಟಂಥ ಸಂದರ್ಭದಲ್ಲಿ ಈಗ ಕೋರ್ಟಲ್ಲಿ ಪ್ರಶ್ನೆ ಮಾಡಿದ್ದಾರೆ. ಕೋರ್ಟಲ್ಲಿ ಇವಾಗ ನಮ್ಮ ಸರ್ಕಾರದ ವತಿಯಿಂದ ಮತ್ತು ಭಾಳಷ್ಟು ಜನ ರೈತರುಗಳು ಸಹ ಅವ್ರಿಗೆ ಬೇಕಾದಂಥ ಒಂದು ಮಾಹಿತಿಗಳನ್ನು ವಕೀಲರ ಮೂಲಕ ಕೋರ್ಟ್ಗೆ ಪ್ರೆಸೆಂಟ್ ಮಾಡಿದ್ದೇವೆ. ವಾದಗಳು ವಿವಾದಗಳೆಲ್ಲ ಮಾಡಿದ್ದಾರೆ. ಸೊ ಹಾಗಾಗಿ ಕೋರ್ಟಲ್ಲಿ ಯಾವ ರೀತಿ ತೀರ್ಪು ಬರುತ್ತೆ ಕಾದು ನೋಡೋಣ. ಕಾಮಗಾರಿ ನಡೆಯುತ್ತೆ ಸರ್, ಕಂಪ್ಲೀಟ್ ಆಗುತ್ತೆ. ಕೋರ್ಟಲ್ಲಿ ನಮಗೆ ಅನುಕೂಲತೆ ಆದಂಥ ಸಂದರ್ಭದಲ್ಲಿ ಸರ್ಕಾರದವರು ಮತ್ತು ನಮ್ಮ ನಿಲುವು ಕುಣಿಗಲ್ಗೆ ಆಗಿರೋಂಥ ಅನ್ಯಾಯನ ಸರಿಪಡಿಸಲಿಕ್ಕೆ ಎಲ್ಲ ಕ್ರಮಗಳು ಜರುಗಿಸ್ತೇವೆ ನಮ್ಮ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ.